ಆನೇಕಲ್ನೊಂದು ಭೀಕರ ಅಪಘಾತ ಸಂಭವಿಸಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಚಾಲಕನ ನಿಯಂತ್ರಣ ತಪ್ಪಿ ಬ್ಯಾರಿಕೇಡ್ಗೆ ಗುದ್ದಿದೆ ಟಾಟಾ ಸುಮೋ ವೆಹಿಕಲ್. ಈ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರಿಗೆ ಗಂಭೀರವಾದ ಗಾಯ ಆಗಿದೆ. ಕಸ ಗುಡಿಸ್ತಾ ಇದ್ದಂತಹ ವ್ಯಕ್ತಿಗೆ ಟೋಲಲ್ಲಿ ಅತ್ತಿಬೆಲೆಯ ಟೋಲ್ ಬಳಿ ನಡೆದಿರ್ತಕ್ಕಂತಹ ಘಟನೆ ಇದು. ಆನೇಕಲ್ ಬಳಿ ಅತ್ತಿಬೆಲೆ. ಗಾಯಗೊಂಡಂತಹ ಕಾರ್ಮಿಕರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. CCTV ದೃಶ್ಯದಲ್ಲಿ ಇದು ಸರಿಯಾಗಿದೆ, ನೋಡ್ತಾ ಇದ್ದೀರಾ. ಇದೇ ಟಾಟಾ ಸುಮೋ ಚಾಲಕನ ನಿಯಂತ್ರಣ ತಪ್ಪಿ ಬ್ಯಾರಿಕೇಡ್ಗೆ ಹೊಡೆದಿದೆ. ಫಸ್ಟ್ ಬಂದು ಕಸ ಗುಡಿಸ್ತಾ ಇದ್ದಂತಹ ಕಾರ್ಮಿಕರಿಗೆ ಗಂಭೀರವಾದ ಗಾಯ ಆಗಿರತಕ್ಕಂಥದ್ದು. ಟೋಲ್ ಕಾರ್ಮಿಕರು ಅವರೆಲ್ಲರೂ ಕೂಡ ಅತ್ತಿಬೆಲೆ ಟೋಲ್ ಹತ್ತಿರ ನಡೆದಿರ್ತಕ್ಕಂಥ ಘಟನೆ. ಅತ್ತಿಬೆಲೆ ಟೋಲ್ ಹತ್ತಿರ ಅದೇನು ಗೊತ್ತಿಲ್ಲ, ಬ್ರೇಕ್ ಫೇಲ್ಯೂರ್ ಆಯಿತಾ ಅಥವಾ ಬ್ರೇಕ್ ಅಂದ್ಕೊಂಡು ಆಕ್ಸಿಲೇಟರ್ನೇ ಒತ್ಬಿಟ್ರ. ಗಾಯಗೊಂಡಂತಹ ಕಾರ್ಮಿಕರನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಬೇಕು ಅವರ ಆರೋಗ್ಯ ಸ್ಥಿತಿ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ ಅಂತಕ್ಕಂಥದ್ದು ಹಾರೈಕೆ. ಟಾಟಾ ಸುಮೋ ಒಂದು ಈಗ ಸದ್ಯಕ್ಕತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಚಾಲಕನನ್ನು. ಇದೇ ಟಾಟಾ ಸುಮೋ ಅತ್ತಿಬೆಲೆ ಟೋಲ್ ಹತ್ರ ನಡೆದಿರ್ತಕ್ಕಂಥ ಘಟನೆ. ಬ್ರೇಕ್ ಫೇಲ್ಯೂರ್ ಆಗಿರಬಹುದು ಮೋಸ್ಟ್ಲಿ. ಓಕೆ, ಅಲ್ಲಿ ಮತ್ತೊಂದು ದೃಶ್ಯದಲ್ಲಿ ತಾವೇನು ನೋಡ್ತಾ ಇದ್ದೀರಾ, ಸ್ಪೆಕ್ಸ್ ಹಾಕ್ಕೊಂಡು ಸ್ವಲ್ಪ ವಯಸ್ಸಾದ ವೃದ್ಧ, ಅವರೇ ಟಾಟಾ ಸುಮೋ ಡ್ರೈವರ್ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಏನಾಗಿದೆ ಅಂತಕ್ಕಂಥದ್ದು ನೋಡಬೇಕು. ಒಂದು ವೆಹಿಕಲ್ ಪ್ರಾಬ್ಲಮಿಂದ ಆಗಿದ್ದ ಅಥವಾ ಇವರೇ ಸರಿಯಾಗಿ ಡ್ರೈವ್ ಮಾಡಲಿಲ್ವಾ? ಸುಮಾರು ಕಡೆ ಹಂಗಾಗತ್ತೆ. ಗಾಬರಿನಲ್ಲಿ ಬ್ರೇಕ್ ಒತ್ತೋದಕ್ಕೆ ಹೋಗ್ಬಿಟ್ಟು ಎಕ್ಸಲೇಟರ್ ಒತ್ಬಿಡ್ತಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಎಷ್ಟು ಗಂಟೆಗೆ ನಡೆದ ಘಟನೆ, ಏನು ಹೇಳ್ತಾರೆ ಸಂಚಾರಿ ಪೊಲೀಸರು, ಯಾಕೆ ಈ ರೀತಿ ಘಟನೆ ಆಯಿತು ಅಂತ? ಅರವಿಂದ್, ಖಂಡಿತವಾಗ್ಲೂ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಅತ್ತಿಬೆಲೆ ಕಡೆಯಿಂದ ಹೊಸೂರಿಗೆ ಹೋಗ್ತಿದ್ದಂತಹ ಟಾಟಾ ಸುಮೋ ವಾಹನ ಒಂದು ಅತ್ತಿಬೆಲೆ ಫ್ಲೈಓವರ್ ಮೇಲಿಂದ ಇಳಿಬೇಕಾದ್ರೆ ಅತಿ ವೇಗದಲ್ಲಿ ಬಂದು ಏನು ಬ್ಯಾರಿಕೇಡ್ಗಳನ್ನ ಹಾಕಿ ನಂತರ ಅಲ್ಲಿ ಕೆಲಸ ಏನು ಹೈವೇ ಅಥಾರಿಟಿಯಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರು ಕಸ ಗುಡಿಸ್ತಿದ್ರು. ಆ 4 ಜನ ಮಹಿಳೆಯರ ಮೇಲೂ ಸಹ ಈ ಟಾಟಾ ಸುಮೋ ಡಿಕ್ಕಿಯಾಗಿ ಅವರಿಗೆ ಗಂಭೀರ ಗಾಯ ಆಗಿ ಆಸ್ಪತ್ರೆ ಪಾಲಾಗಿರುವಂತದ್ದು. ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಆತ ವೃದ್ಧರು ಒಬ್ರು ಮೊಮ್ಮಗಳನ್ನ ಕರ್ಕೊಂಡು ಬರ್ತಾ ಇದ್ರು ಹೊಸೂರು ಕಡೆಗೆ ಹೋಗೋಕೆ. ಆ ಸಮಯದಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು. ಅಂದ್ರೆ ಪ್ರಮುಖ ಕಾರಣ ಏನಂತಂದ್ರೆ ಆ ಅತ್ತಿಬೆಲೆ ಫ್ಲೈಓವರ್ ಇಳಿಬೇಕಾದ್ರೆ ಅತಿ ವೇಗದಲ್ಲಿ ಇರ್ತವೆ ವಾಹನಗಳು. ಅಲ್ಲಿ ಯಾವುದೇ ತರಹದ ಮುಂಜಾಗ್ರತಾ ಫಲಕಗಳಿಲ್ಲ. ತಿರುವು ಇದೆ, ತಿರುವಲ್ಲಿ ಅದ್ರ ಮುಂಭಾಗದಲ್ಲೇ ಕೆಲಸ ಮಾಡ್ತಿದ್ರು. ಅಂದ್ರೆ ಇದು ಮೊದಲ ಬಾರಿಗೆ ಅಪಘಾತ ಅಲ್ಲ, ಪದೇ ಪದೇ ಇಲ್ಲಿ ಅಪಘಾತಗಳು ಆಗ್ತಾನೆ ಇರ್ತವೆ. ಆದ್ರೆ ಹೆದ್ದಾರಿ ಪ್ರಾಧಿಕಾರದವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಸ್ಥಳೀಯರ ಒಂದು ಆರೋಪ ಆಗಿರುವಂತದ್ದು. ಇನ್ನು ಗಾಯಾಳುಗಳನ್ನ ಏನು ಹೆದ್ದಾರಿ ಪ್ರಾಧಿಕಾರ ಆಫೀಸ್ ಪಕ್ಕದಲ್ಲಾಗಿದ್ದರಿಂದ ಅಲ್ಲೇ ಇದ್ದಂತ ಆಂಬುಲೆನ್ಸ್ ಅಲ್ಲಿ ಈಗಾಗಲೇ ಆಕ್ಸ್ಫೋರ್ಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗ ಚಿಕಿತ್ಸೆಯನ್ನ ಮುಂದುವರೆಸಿರುವಂತದ್ದು. ಇನ್ನು ಅತ್ತಿಬೆಲೆ ಪೊಲೀಸರು ಸಹ ಚಾಲಕರನ್ನ ವಶಕ್ಕೆ ಪಡೆದು ಈಗಾಗಲೇ ಏನು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಅದು ಪ್ರಮುಖ ಕಾರಣ ಆತ ಬೆಳಿಗ್ಗೆ ಹಿಮ ಇತ್ತು, ಸರಿಯಾಗಿ ರಸ್ತೆ ಕಾಣಿಲ್ಲ ಅನ್ನೋದನ್ನ ಆ ರುದ್ರು ಹೇಳಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರು ಹೇಳ್ತಾರಂತದ್ದು. ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.